ಮೂರು ಅರ್ಘ್ಯವನ್ನ ಯಾಕೆ ಕೊಡಬೇಕು ಅನ್ನೋ ಒಂದು ಮಾತು ತಿಳಿಬೇಕು. ಮೂರೇ ಅರ್ಘ್ಯ ಕೊಡೋದು. ಅರ್ಘ್ಯ ಕೊಡುವಾಗ ಮೊದಲು ಆ ಅರ್ಘ್ಯ ಪ್ರದಾನ ಮಾಡುವಂತಹ ಜಲದಲ್ಲಿ ತ್ರಿಕೋಣಾಕೃತಿಯನ್ನ ಬರೆದು ಅದರಲ್ಲಿ ವ್ಯಾಹತಿ ಮಂತ್ರಗಳನ್ನೆಲ್ಲ ಬರೀತಾರೆ. ಇದೆಲ್ಲ ಯಾಕೆ ಮಾಡಬೇಕು? ಏನೋ ಹಿಂದಿನವ್ರು ಮಾಡ್ಕೊಂಡು ಬಂದಿದ್ದಾರೆ, ನಮ್ಮಪ್ಪ ಮಾಡ್ತಿದ್ದ, ನಾವು ಮಾಡ್ತೀವಿ, ಬಹಳ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಂಗೆಲ್ಲ ಅಂತ ಹಿಂಗ ಅನಬಾರ್ದು. ನಾವು ಹೆಚ್ಚು ಪ್ರಶ್ನೆ ಮಾಡಿದಷ್ಟು ವಿಷಯಗಳು ತಿಳಿತಾ ಹೋಗ್ತಿರ್ತಾವ. ಇದಕ್ಕೊಂದೇನೋ ಕಾರಣ ಇರ್ತದೆ, ಇದಕ್ಕೊಂದೇನೋ ಕಾರಣ ಇರ್ತದೆ ಅಂತ ತಿಳಿತದೆ. ಅದಕ್ಕೆ ನಮ್ಮಲ್ಲಿ ಬ್ರಹ್ಮನ ಜಿಜ್ಞಾಸ, ಬ್ರಹ್ಮನ ಹುಡುಕಾಟ, ಬ್ರಹ್ಮನ ಬಗ್ಗೆ ಪ್ರಶ್ನೋತ್ತರಗಳು, ಬ್ರಹ್ಮನ ಬಗ್ಗೆ ವಿಚಾರ ಅಂತದ. ದೇವರ ಬಗ್ಗೆನೇ ನಾವು ವಿಚಾರ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಹಂಗಿದ್ದ ಹೊತ್ತಿನೊಳಗೆ ಇದ್ರ ಬಗ್ಗೆ ಮಾಡಲೇಬೇಕು. ಅದೇನು ತ್ರಿಕೋಣಾಕಾರವನ್ನ ಬರೆದು ವ್ಯಾಹತಿಗಳನ್ನ ಬೈತೀವಲ್ಲ, ಅದಕ್ಕೆ ಕಾರಣ ಜಲದಲ್ಲಿ ಒಬ್ಬ ಅಸುರ ಇದ್ದಾನೆ. ಅವನ ಹೆಸರು ವೇತ್ರಪ ಅಂತ ಹೆಸರು. ಆ ವೇತ್ರಪ ಎಂಬಂಥ ಅಸುರ ನಾವು ಅರ್ಘ್ಯ ಪ್ರದಾನವನ್ನ ಮಾಡಿರ್ತೀವಲ್ಲ, ಅದರ ಫಲ ನಮಗೆ ಬರದೇ ಇದ್ದಂತೆ ನೋಡಿಕೊಳ್ತಾನಂತೆ. ಅದಕ್ಕೆ ಅದು ಹಂಗಾಗಬಾರದು ಅಂದ್ರೆ ಅವನು ದೂರ ಹೋಗ್ಬೇಕು, ಅವನ ವಿನಾಶ ಆಗಬೇಕು. ಅವರಿಗೆಲ್ಲ ಹೆಂಗಿರ್ತದೆ ಅಂದ್ರೆ ಬ್ರಹ್ಮದೇವರ ವರ ಇದ್ದದ್ರಿಂದ ಪ್ರತಿನಿತ್ಯದಲ್ಲಿ ಮರಣ, ಪ್ರತಿನಿತ್ಯದಲ್ಲಿ ಜನನ ಇರ್ತದೆ ಅವರಿಗೆ. ಹಾಗಾಗಿ ಆ ವೇತ್ರಪನೆಂಬುವಂಥ ಅಸುರನ ಸಂಹಾರಕ್ಕಾಗಿ ವ್ಯಾಹತಿಗಳ ಉಪಯೋಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಹೇಗೆ? ಕಿರುಬೆರಳಿನಿಂದ ಆ ಜಲದಲ್ಲಿ ತ್ರಿಕೋಣಾಕಾರವನ್ನು ಬರೆದು ವ್ಯಾಹತಿಯನ್ನು ಬರೀಬೇಕು. ಉಗುರು ಹತ್ತಬಾರದು ಅಂತ ಮತ್ತೆ ಶಾಸ್ತ್ರ. ಎಲ್ಲ ಸೂಕ್ಷ್ಮ ಸೂಕ್ಷ್ಮ ಅಷ್ಟು ಬರೆಯುವಾಗ ಅದಕ್ಕೆ ಉಗುರು ಹತ್ತಬೇಡ್ರಿ, ಉಗುರು ಹತ್ತಿಸ್ಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ದು. ಏನ್ ಚಾರ ಇಷ್ಟು ಬರೀ ಅಂತ ಹೇಳ್ತೀರಿ, ಸುಮ್ಮನೆ ಒಂದು ಮಾಡ್ರಿ ಅಂತ ಹೇಳಿ ಮುಗಿದು ಹೋಗ್ತಲ್ಲ ಅಂದ್ರೆ. ಹಾಗಿದ್ರೆ ವೈದ್ಯರು ಆಪರೇಷನ್ ಮಾಡುವಾಗ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಮೈಗೆಲ್ಲ ಬಟ್ಟೆ ಸುತ್ಕೊಂಡು ಯಾಕೆ ಮಾಡಬೇಕು? ಅವರು ಒಟ್ಟು ಹಂಗೆ ಒಂದು ಮಾಡಿಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ ಅಂದ್ರೆ. ಹಾಗಾದ್ರೆ ವೈದ್ಯರು ಮಾಡುವಂತಹದ್ದಕ್ಕೆ ಒಂದು ಕಾರಣ ಇರುವುದಾದ್ರೆ ಉಗುರು ತಾಕಬಾರದು, ನಂಜಾಗ್ತದೆ, ದೇಹದಲ್ಲಿ ಇರಬಾರದು, ಬೆವರು ಬೀಳ್ತದೆ, 108 ಸಮಸ್ಯೆಗಳನ್ನು ಹೇಳುವುದಾದರೆ ಶಾಸ್ತ್ರದಲ್ಲೂ ಕೂಡ ಇದನ್ನು ಹೀಗೆ ಮಾಡಬೇಕು, ಅದಕ್ಕೆ ಅನಾಹುತಗಳು ತಪ್ಪಿದ್ರೆ ಅನಾಹುತ ಆಗ್ತದೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಬೇಕು, ಕಿರುಬೆರಳಿನಿಂದ ಬರೆಯುವಾಗ ಸೂಕ್ಷ್ಮವಾಗಿ ಬರೀಬೇಕು. ಆಗಲಿಲ್ಲ ಅಂದ್ರೆ ತುಳಸಿ ಕಾಷ್ಟವನ್ನು ಇಟ್ಕೊಳ್ಬೇಕು, ತುಳಸಿ ದಳವನ್ನು ಇಟ್ಕೊಳ್ಬೇಕು. ಅದರಿಂದ ರಚನಾ ಮಾಡಿಬಿಟ್ರೆ ತ್ರಿಕೋಣವನ್ನ ಯಾವ ದೋಷವೂ ಉಂಟಾಗೋದಿಲ್ಲ. ಹಾಗೆ ತ್ರಿಕೋಣ ಬರೆದು ಅದರಿಂದ ಅರ್ಘ್ಯ ಪ್ರದಾನವನ್ನ, ವ್ಯಾಹತಿಯನ್ನು ಬರೆದು ಅರ್ಘ್ಯ ಪ್ರದಾನ ಮಾಡಿದ್ರೆ ವೇತ್ರಪ ಎಂಬ ಅಸುರನ ಸಂಹಾರವಾಗ್ತದೆ. ಇನ್ನು 3 ಬೊಗಸೆ ಅರ್ಘ್ಯ ಯಾಕಪ್ಪ? 3 3 4 5 8 ಯಾರು ಕೇಳೋರು? ನಮ್ಮ ಮನೆಗೆ ಇರದ, ನಮ್ಮ ಮನೆಗೆ ಹುಟ್ಟ್ಯವ, ನಾವು ಮಂತ್ರ ಬರ್ತದೆ. ಗಾಯತ್ರಿ ಮಂತ್ರ ಬರಂಗಿಲ್ಲ, ನಮಗೆ 3 ಸಲ ಬಿಟ್ಟು 4 ಸಲ ಹೇಳ್ತೀವಿ ಅಂದ್ರೆ ಅಲ್ಲ. ಮಂದೇಹ ಎನ್ನುವಂತಹ ರಾಕ್ಷಸ ಇದ್ದಾರಂತೆ. ಮಂದೇಹ ಅಂತ ಅವರ ಹೆಸರು. ಅವರು ಸೂರ್ಯನಿಗೆ ಅಭಿಮುಖರಾಗಿ ಎದುರಿನಲ್ಲಿ ನಿಂತುಕೊಂಡು ಸೂರ್ಯನನ್ನ ತಿನ್ನಬೇಕು, ಅರ್ಥಾತ್ ಸೂರ್ಯನಿಗೆ ಹಾನಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೆ ನಾವೆಲ್ಲ ಮಾಡುವಂತಹ ಸಂಧ್ಯಾವನೆಯ ಅರ್ಘ್ಯ ಪ್ರದಾನ ಸೂರ್ಯನಿಗೆ ಸಹಾಯ ಆಗ್ತದೆ, ಸೂರ್ಯನಿಗೆ ಒಂದು ಉಪಕಾರ ಸಲ್ಲಿಸ್ತದೆ. ಒಂದು ಅವರು 3 ಅರ್ಘ್ಯ ಯಾಕೆ ಅಂದ್ರೆ, ಮೊದಲನೇ ಅರ್ಘ್ಯವನ್ನ ಕೊಡುವುದರಿಂದ ಆ ಮಂದೇಹ ನಾಮಕ ರಾಕ್ಷಸರ ವಾಹನಗಳೆಲ್ಲ ನಾಶವಾಗ್ತದಂತೆ. ಅವರು ವಾಹನ ಹಿಡ್ಕೊಂಡು ಬರ್ಬೇಕಲ್ಲ, ಯುದ್ಧಕ್ಕೆ ಹೊರಡುವಾಗ ಕುದುರೆ ಏರಿಕೊಂಡು, ಕವಚ ಹಾಕೊಂಡು, ಆಯುಧ ಹಿಡ್ಕೊಂಡು ಅವ್ರು ಯುದ್ಧಕ್ಕೆ ಬರ್ಬೇಕು. ಹಾಗಾದ್ರೆ ಅವರ ವಾಹನ ನಾಶ ಮಾಡುವಂತಹ ಸಾಮರ್ಥ್ಯ ಮೊದಲನೇ ಅರ್ಘ್ಯಕ್ಕೆ ಇದೆ. ಗಾಯತ್ರಿ ಮಂತ್ರವನ್ನು ಹೇಳಿ ಮೊದಲನೇ ಅರ್ಘ್ಯದಿಂದ ಬಿಟ್ಟಾಗ ಅವರ ವಾಹನ ನಾಶ ಆಗ್ತದೆ. 2ನೇ ಅರ್ಘ್ಯ ಪ್ರದಾನವನ್ನ ಮಾಡಿದಾಗ ಅವರ ಆಯುಧಗಳೆಲ್ಲ ನಾಶವಾಗ್ತದೆ. 3ನೇ ಅರ್ಘ್ಯ ಪ್ರದಾನವನ್ನ ಮಾಡಿದಾಗ ಅವರೇ ನಾಶ ಆಗ್ತಾರೆ. ಹಾಗಾಗಿ ಮತ್ತೆ ಸೂರ್ಯ ನಿರ್ವಿಘ್ನವಾಗಿ ಸಂಚಾರ ಮಾಡ್ತಾನೆ. ಸೂರ್ಯ ಸಂಚಾರ ಮಾಡ್ತಾನೆ ಅಂದ್ರೆ 12 ಗಂಟೆ 24 ಗಂಟೆ ಬೆಳಕು ಕೊಡ್ತಾನೆ. ಆ ಬೆಳಕಿನಲ್ಲಿ ಧಾನ್ಯಗಳು ಬೆಳೀತದೆ, ನಾವೆಲ್ಲ ಕೆಲಸವನ್ನ ಮಾಡಿಕೊಳ್ತೇವೆ. ಹೀಗಾಗಿ ನಾವು ಬ್ರಾಹ್ಮಣರಾದವರು ನಿತ್ಯ ಸಂಧ್ಯಾವಂದನೆಯಲ್ಲಿ ಕೊಡುವಂತಹ ಅರ್ಘ್ಯದಿಂದ ಜಗತ್ತಿನ ಕ್ಷೇಮ ಇದೆ, ಪರಂಪರೆಯ ಕ್ಷೇಮ ಇದೆ. ಹಾಗಾಗಿ ನಾವು ಮಾಡುವಂತಹ ಸಂಧ್ಯಾವಂದನಾದಿಗಳು ಲೋಕಕ್ಷೇಮಕಾರಕ. ನಮಗಂತೂ ಉಂಟೇ ಉಂಟು, ಯಾರಿಗೇನು ತೊಂದರೆ ಕೊಡೋದಿಲ್ಲ. ಇಲ್ಲ, ನನ್ನ ಮನೆಯಲ್ಲಿ ನಾನು ಕೂತ್ಕೊಂಡು 3 ಬೊಗಸೆ ನೀರು ಬಿಡ್ತೀನಿ, ಇದರಿಂದ ಯಾರಿಗೇನು ಬಾಧಕ ಆಗಬೇಕಾಗಿದೆ?